ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಬ್ಯಾಚುಲರ್ಸ್ ಆಲೂ ಪರೋಟ ಮಾಡಿದ್ದೇನೆ. ಇದಕ್ಕೆ ಆಲೂ ದೋಸೆ ಅಥವಾ ಆಲೂ ಪರೋಟ ಅಂತ ಕೂಡ ಹೇಳಬಹುದು. ಇದು ತುಂಬಾ ಸುಲಭವಾಗಿ ತಯಾರು ಮಾಡಬಹುದು. ನಾವು ಚಪಾತಿ ಹಿಟ್ಟಿನಾಗೆ ಅದನ್ನು ನಾದಲಿಕ್ಕೆಲ್ಲ ಇಲ್ಲ, ನಾವು ಕಲಸಿ ಮಾಡುವಂಥದ್ದು. ಯಾವ ರೀತಿ ಮಾಡೋದೆಂದು ಬನ್ನಿ ನೋಡೋಣ. ಇದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ಬನ್ನಿ ಆಲೂ ಪರೋಟವನ್ನು ಮಾಡೋದು ಹೇಗೆ ಎಂದು ನೋಡೋಣ. ಮೊದಲಿಗೆ ನಾನು 1 ಬೌಲಿನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಮತ್ತು 1 ಬಟಾಟೆಯನ್ನು ಅದನ್ನು ತುರಿದು ಇಟ್ಟಿದ್ದೇನೆ, ಸಪ್ರೇಟಾಗಿ ತುರಿದು ಇಟ್ಟಿದ್ದೇನೆ. ಈ 1 ಬೌಲು ಗೋಧಿ ಹಿಟ್ಟನ್ನು ಒಂದು ಕಂಟೈನರ್ಗೆ ಹಾಕ್ತಾ ಇದ್ದೇನೆ. ಅದಕ್ಕೆ ತುರಿದು ಇಟ್ಟ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಬೇಯಿಸಲಿಕ್ಕೆ ಇಲ್ಲ, ಅದನ್ನು ಹಾಗೆ ಹಾಕುವುದು. ಅದಕ್ಕೆ ಅರ್ಧ ಚಮಚದಷ್ಟು ಓಂ ಕಾಳನ್ನು ಹಾಕ್ತಿದ್ದೇನೆ. ಆಮೇಲೆ 1 ದೊಡ್ಡ ಚಮಚದಷ್ಟು ಮೆಣಸಿನ ಪೌಡ್ರ್ ಹಾಕ್ತಿದ್ದೇನೆ. ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನು ಸೇರಿಸ್ತಿದ್ದೇನೆ. ಮತ್ತು 2 ಕಾಯಿಮೆಣಸು, ಹಸಿಮೆಣಸಿನಕಾಯಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ 1 ಇಂಚಿನಷ್ಟು ಶುಂಠಿಯನ್ನು ಕೂಡ ಹಾಕ್ತಿದ್ದೇನೆ ಕಟ್ ಮಾಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಿದ್ದೇನೆ. ಈಗ ಇದಕ್ಕೆ 1 ಬೌಲಷ್ಟು ನೀರನ್ನು ಸೇರಿಸಬೇಕು. ಎಷ್ಟು ಹದ ಬೇಕಷ್ಟನ್ನು ನೋಡಿ ನೀರನ್ನು ಸೇರಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ನಾನು ಉಪ್ಪು ಹಾಕ್ತಾ ಇದ್ದೇನೆ. ಈಗ ನೀರು ಹಾಕಿದ ಬಳಿಕ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇದು ಚಪಾತಿ ಹಿಟ್ಟಿನಾಗಿ ಗಟ್ಟಿ ನಾದಲಿಕ್ಕೆ ಇಲ್ಲ, ದೋಸೆ ಹಿಟ್ಟಿನ ಹದಕ್ಕೆ, ದೋಸೆ ಹಿಟ್ಟಿನಷ್ಟು ಸಹ ದಪ್ಪ ಇಡಲಿಕ್ಕಿಲ್ಲ, ಈ ಹದಕ್ಕೆ ಅದನ್ನು ಕಲಿಸ್ಬೇಕು. ಈಗ ನೀರು ಸ್ವಲ್ಪ ಕಮ್ಮಿ ಆಯಿತು, ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡುವ. ಈ ಹದಕ್ಕೆ ಬರಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. 10 ನಿಮಿಷ ಆಯಿತು. ಈಗ ದೋಸೆ ಕಾವಲಿಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಸವರ್ತಾ ಇದ್ದೇನೆ. ಎಣ್ಣೆ ಇಲ್ಲದಿದ್ದರೆ ತುಪ್ಪ ಕೂಡ ಹಾಕಬಹುದು. ಇದಕ್ಕೆ 2 ಚಮಚದಷ್ಟು ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ಕಾವಲಿ ಬಿಸಿಯಾದ ನಂತರ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಬೇಕು. ಇದು ಒಂದು ಬದಿ ಕಾದ ನಂತರ ಇನ್ನೊಂದು ಬದಿ ಕೂಡ ಕಾಯಿಸಬೇಕು. ಇದು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. 2 ಬದಿ ಕೂಡ ಕಾದಿದೆ. ಇದಕ್ಕೆ ಸ್ವಲ್ಪ ಬಟರನ್ನು ಹಾಕುವ. ಬಟರ್ ಇಲ್ಲದಿದ್ದರೆ ನೀವು ತುಪ್ಪ ಕೂಡ ಹಾಕಬಹುದು. ಬಟರ್ ಹಾಕಿದರೆ ತುಂಬ ಟೇಸ್ಟೇ ಆಗ್ತದೆ, ಅದಕ್ಕೋಸ್ಕರ ನಾನು ಬಟರ್ ಹಾಕ್ತಿದ್ದೇನೆ. ನೋಡಿ, ಈಗ ತಯಾರಾಗಿದೆ ನಮ್ಮ ಬ್ಯಾಚುಲರ್ಸ್ ಆಲೂ ಪರೋಟ. ಈಗ ಅದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಕಾವಲಿ ಬಿಸಿ ಮಾಡಿ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡೋದು, ಆಮೇಲೆ ತಿರುಗಿಸಿ ಪುನಃ 2 ಬದಿ ಕೂಡ ಕಾಯಿಸೋದು, ಆಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕುವುದು. ಹೀಗೆ 2 ಬದಿ ಕೂಡ ಒಳ್ಳೆ ಕಾಯಿಸಬೇಕು, ಒಳ್ಳೆ ಕ್ರಿಸ್ಪಿ ಆಗಬೇಕು. ಇದು ತುಂಬ ಸುಲಭವಾದ ರೆಸಿಪಿ, ನಿಮಗೆ ಬೆಳಿಗ್ಗೆ ಬೇಗನೆ ಮಾಡಬಹುದು. ಆಲೂಗಡ್ಡೆಯನ್ನು ಬೇಯಿಸಬೇಕಂತಿಲ್ಲ, ನೋಡಿ ಒಳ್ಳೆ ಬೆಂದಿದೆ ಕೂಡ ಆಲೂಗಡ್ಡೆ. ಮತ್ತು ಇದಕ್ಕೆ ಚಟ್ನಿ ಆಗಲಿ, ಸಾಸ್ ಆಗಲಿ, ಗ್ರೇವಿ ಆಗಲಿ ಬೇಕಂತಿಲ್ಲ, ಹಾಗೇ ತಿನ್ನಬಹುದು, ಒಳ್ಳೆ ಟೇಸ್ಟಿಯಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.